ಭಾರತೀಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕಗಳು ಪರಿಷ್ಕರಣೆಗೊಂಡಿದ್ದಾವೆ 2022ರ ಶೈಕ್ಷಣಿಕ ವರ್ಷದಲ್ಲಿ. 5ನೇ ಪಾಠ ಸನಾತನ ಧರ್ಮದ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಶೇಷವಾಗಿ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಈ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ಸೊ ನಮ್ಮ ಚಾನಲ್ನಲ್ಲಿ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ 8ನೇ ತರಗತಿಯ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ವೀಕ್ಷಿಸಿ. ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಕ್ರಮದ ಪ್ರಶ್ನೋತ್ತರಗಳ 8ನೇ ತರಗತಿಯ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. NMMS ಪರೀಕ್ಷೆ 2022ಕ್ಕಾಗಿ ಸಮಾಜ ವಿಜ್ಞಾನದಲ್ಲಿನೂ ಕೂಡ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ವೀಕ್ಷಿಸಿ ಅಂತ ಹೇಳ್ತಾ, ಸೊ ನಿಮ್ಮ ಅನಿಸಿಕೆ ಸಂದೇಹಗಳನ್ನು ಕಮೆಂಟ್ನಲ್ಲಿ ಪಿನ್ ಮಾಡಲು ಮರೆಯದಿರಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಪ್ರಶ್ನೆ 1, ಸನಾತನ ಧರ್ಮದ ಇನ್ನೊಂದು ಹೆಸರು ಉತ್ತರ ಹಿಂದೂ ಧರ್ಮ. ಉಪನಿಷತ್ತು ಎಂಬುದು ಡ್ಯಾಶ್ದ ಒಂದು ಭಾಗ, ಉತ್ತರ ವೇದ. ವೇದ ಎಂಬ ಶಬ್ದವು ಡ್ಯಾಶ್ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ, ಉತ್ತರ ವೇದ. ವಿದ್ಯೆ ಎಂದರೆ ಡ್ಯಾಶ್ ಎಂದರ್ಥ ಇದೆ, ಸೊ ಜ್ಞಾನ. ಕೇಳಿಸಿಕೊಂಡದ್ದು ಡ್ಯಾಶ್ ಆದರೆ ಜ್ಞಾಪಿಸಿಕೊಂಡದ್ದು ಡ್ಯಾಶ್ ಆಯಿತು, ಶ್ರುತಿ ಸ್ಮೃತಿ. ಭಾರತದ 2 ಪ್ರಮುಖ ಇತಿಹಾಸ ಕೃತಿಗಳು ಡ್ಯಾಶ್ ಹಾಗೂ ಡ್ಯಾಶ್, ರಾಮಾಯಣ ಮತ್ತು ಮಹಾಭಾರತ. ಡ್ಯಾಶ್ ಎಂಬುದು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು, ಷಡ್ದರ್ಶನಗಳು. ಪ್ರಶ್ನೆ 8, ಶಾಕ್ತಾಗಮವು ಡ್ಯಾಶ್ ಎಂಬ ವಿಸ್ತಾರವಾದ ಕ್ಷೇತ್ರಕ್ಕೆ ಮುನ್ನುಡಿ ಬರೆಯಿತು, ತಂತ್ರ. ಮುಖ್ಯ ಪ್ರಶ್ನೆ 2ರಲ್ಲಿ ಸಂಕ್ಷಿಪ್ತವಾಗಿ ಉತ್ತರವನ್ನು ಬರಲಿಕ್ಕೆ ಕೇಳಿದ್ದಾರೆ, ನೋಡುವ. ಮೊದಲ ಪ್ರಶ್ನೆ ಇತ್ತು. ಪ್ರಶ್ನೆ 9, ವೇದ ಅಂದರೆ ಏನು? ಋಷಿ ಮುನಿಗಳ ತಪಸ್ಸಿನ ಫಲವಾಗಿ ಸಿದ್ಧಿಸಿದ ಮಂತ್ರಗಳನ್ನು ವೇದಗಳು ಅಂತ ಕರೀತಾರೆ. ಪ್ರಶ್ನೆ 10, ಋಗ್ವೇದದಲ್ಲಿ ಎಷ್ಟು ಮಂತ್ರಗಳಿವೆ, ಅವನ್ನು ಹೇಗೆ ವಿಭಾಗಿಸಲಾಗಿದೆ? ಉತ್ತರ, ಋಗ್ವೇದದಲ್ಲಿ 10,552 ಮಂತ್ರಗಳಿವೆ, ಅವುಗಳನ್ನು ಛಂದೋಬದ್ಧವಾಗಿ ವಿಭಾಗಿಸಲಾಗಿದೆ. ಪ್ರಶ್ನೆ 11, ಋಗ್ವೇದದಲ್ಲಿ ಬಳಸಿರುವ ಯಾವುದಾದರೂ 2 ಛಂದಸ್ಸುಗಳನ್ನು ಹೆಸರಿಸಿ. ಸೊ ಋಗ್ವೇದದಲ್ಲಿ ಬಳಸಿರ್ತಕ್ಕಂಥ ಛಂದಸ್ಸುಗಳಲ್ಲಿ ಮುಖ್ಯವಾಗಿ ಗಾಯತ್ರಿ ಮತ್ತು ಕಕುಪ ಅಂತಕ್ಕಂಥದ್ದು ಇತ್ತು. ಪ್ರಶ್ನೆ 12, ವೇದಗಳ 4 ಸ್ಕಂದಗಳನ್ನು ಹೆಸರಿಸಿ. ವೇದಗಳಲ್ಲಿ 4 ಸ್ಕಂದಗಳು ಬರ್ತವೆ, ಸಂಹಿತೆಗಳು ಬರ್ತದ, ಬ್ರಾಹ್ಮಣಗಳು ಬರ್ತದ, ಅರಣ್ಯಕಗಳು ಮತ್ತು ಉಪನಿಷತ್ತುಗಳು. ಇವು 4ಗಳು ಕೂಡ ವೇದಗಳಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖವಾದ ಸ್ಕಂದಗಳೇ ಆಗಿದ್ದಾವೆ. ವೇದಗಳನ್ನು ವಿಭಜಿಸಿದವರು ಯಾರು, ಯಾಕೆ ವಿಭಜಿಸಿದರು? ಈ ವೇದಗಳನ್ನು ಋಷಿ ಮುನಿಗಳ ತಪಸ್ಸಿನ ಫಲವಾಗಿ ಸಿದ್ಧಿಸಿದ ಮಂತ್ರಗಳೇ ಆಗಿದ್ದಾವೆ. ನಾವು ತಿಳ್ಕೊಂಡಿವಿ ಈ ವೇದಗಳನ್ನು ಋಗ್ವೇದ, ಅಥರ್ವವೇದ, ಸಾಮವೇದ ಅಂತ ವಿಭಜಿಸಿದವರು ಯಾರಪ್ಪ ಅಂತಂದರೆ ಕೃಷ್ಣ ದ್ವೈಪಾಯನ ಋಷಿಗಳು. ಈ ಕೃಷ್ಣ ದ್ವೈಪಾಯನ ಋಷಿಗಳು ಯಾಕೆ ವಿಭಜಿಸಿದರು ಅಂತ ಕೊಟ್ಟಿದ್ದಾರೆ, ಪೂರ್ಣವಾಗಿ ಅಧ್ಯಯನವನ್ನು ಮಾಡಲು. ಈ ವೇದಗಳನ್ನೋದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಸ್ತಾರವಾದ ವ್ಯಾಪಕವಾದ ಜ್ಞಾನವನ್ನು ಹೊಂದಿದ್ದಾವೆ. ಅವೆಲ್ಲ ಜ್ಞಾನಗಳನ್ನು ನಾವು ಪೂರ್ಣವಾಗಿ ಅಧ್ಯಯನವನ್ನು ಮಾಡಬೇಕು, ವಯಸ್ಸಿನ ಮಿತಿಗೆ ಅನುಗುಣವಾಗಿ ಕಲಿಸಲು. ಯಾವ ವಯಸ್ಸಿನಲ್ಲಿ ಯಾವ ಒಂದು ಜ್ಞಾನವನ್ನು ಕೊಡಬೇಕು, ಯಾವ ನಿಯಮಗಳನ್ನು ತಿಳಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ಕೃಷ್ಣ ದ್ವೈಪಾಯನ ಋಷಿಗಳು ಏನು ಮಾಡ್ತಾರಪ್ಪ ಅಂದ್ರೆ ವೇದಗಳನ್ನು ವಿಭಜಿಸ್ತಾರೆ. ಪ್ರಶ್ನೆ 14, ಶಕ್ತಿ ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ಬಂದ 4 ಪಂಥಗಳನ್ನು ಹೆಸರಿಸಿ. ಶಕ್ತಿ ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ಬರ್ತಕ್ಕಂಥ ಪಂಥಗಳಲ್ಲಿ ಕಾಶ್ಮೀರದ ಶೈವ ದರ್ಶನ ಬರ್ತದ, ಶೈವ ಸಿದ್ಧಾಂತ ಬರ್ತದ, ವೀರಶೈವ ಮತ ಬರ್ತವ. ಇವೆಲ್ಲ ಮುಖ್ಯವಾಗಿರ್ತಕ್ಕಂಥ ಪಂಥಗಳೇ ಆಗಿದ್ದಾವೆ. ಪ್ರಶ್ನೆ 15, ಆಸ್ತಿಕ ಸಾಹಿತ್ಯ ಅಂದರೆ ಏನು? ಯಾವುದಾದರೂ 2 ಆಸ್ತಿಕ ಸಾಹಿತ್ಯಗಳನ್ನು ಹೆಸರಿಸಿರಿ. ಸೊ ಆಸ್ತಿಕ ಸಾಹಿತ್ಯಗಳಲ್ಲಿ ಮುಖ್ಯವಾಗಿ ಬರ್ತದ ವೇದ ಪ್ರಾಮಾಣ್ಯ, ಕರ್ಮಫಲ, ಪುನರ್ಜನ್ಮ. ಇವುಗಳನ್ನು ಒಪ್ಪುವುದು ಆಸ್ತಿಕ ಸಾಹಿತ್ಯ ಅಂತ ಕರೀತಾರೆ. ಯಾವ ಸಾಹಿತ್ಯದಲ್ಲಿ ವೇದಗಳ ಪ್ರಾಮಾಣ್ಯ, ಕರ್ಮಫಲ, ಪುನರ್ಜನ್ಮಗಳಲ್ಲಿ ನಂಬಿಕೆ ಇರ್ತದಲ್ಲ, ಅದೇ ಸಾಹಿತ್ಯವನ್ನು ನಾವೇನಂತ ಕರಿತೀವಿ, ಆಸ್ತಿಕ ಸಾಹಿತ್ಯ ಅಂತ ಕರಿತೀವಿ. ಉದಾಹರಣೆ ಸನಾತನ ಧರ್ಮದ ಸಾಹಿತ್ಯ ಎಲ್ಲ ಕೂಡ ಆಸ್ತಿಕ ಸಾಹಿತ್ಯಕ್ಕೆ ಉದಾಹರಣೆನೇ ಆಗಿದೆ. ಸೂತ್ರ ಅಂದರೆ ಏನು? ಸೂತ್ರ ಸಾಹಿತ್ಯಕ್ಕೆ ಉದಾಹರಣೆಯನ್ನು ಕೊಡಿ. ನೋಡಿ, ಅಸಂದಿಗ್ಧವಾದ ಅಲ್ಪಾಕ್ಷರಗಳಿರುವ ಸಮಗ್ರ ಅರ್ಥವನ್ನು ಕೊಡ್ತಕ್ಕಂಥ ವಿಶ್ವಾತ್ಮಕವಾದ ಸಾಲುಗಳನ್ನು ಸೂತ್ರಗಳು ಅಂತ ಕರೀತಾರೆ.
ಅಸಂದಿಗ್ಧವಾದ, ಅಲ್ಪಾಕ್ಷರಗಳಿರುವ, ಸಮಗ್ರ ಅರ್ಥ ಕೊಡುವ ಮತ್ತು ವಿಶ್ವಾತ್ಮಕವಾದ ಸಾಲುಗಳನ್ನೇ ಸೂತ್ರ ಅಂತ ಕರೀತಾರೆ. ಈ ಸೂತ್ರಗಳಲ್ಲಿ ಮುಖ್ಯವಾಗಿ ಹೇಳಬಹುದು ಪತಂಜಲಿ ಮುನಿಗಳ ಯೋಗ ಸೂತ್ರ ಒಂದು ಬರ್ತದ, ಗೌತಮ ಮುನಿಗಳ ನ್ಯಾಯ ಸೂತ್ರ ಬರ್ತದ. ಈ ಪತಂಜಲಿ ಮುನಿಗಳ ಯೋಗ ಸೂತ್ರ ಮತ್ತು ಗೌತಮ ಮುನಿಗಳ ನ್ಯಾಯ ಸೂತ್ರ ಇವೆಲ್ಲವುಗಳು ಕೂಡ ಸೂತ್ರ ಸಾಹಿತ್ಯಕ್ಕೆ ಮುಖ್ಯವಾದ ಉದಾಹರಣೆಗಳು ಆಗಿದ್ದಾವೆ. ಪ್ರಶ್ನೆ 17. ಸನಾತನ ಧರ್ಮ ಮತ್ತು ಸೆಮೆಟಿಕ್ ರಿಲಿಜನ್ಗಳ ನಡುವಿನ ವ್ಯತ್ಯಾಸ ಏನು? ಹಾಗಾದ್ರೆ ಸನಾತನ ಧರ್ಮಕ್ಕೂ ಮತ್ತು ಸೆಮೆಟಿಕ್ ರಿಲಿಜನ್ಗಳಿಗೆ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಫಸ್ಟ್ ಹೇಳ್ತಾರೆ, ಸನಾತನ ಧರ್ಮದಲ್ಲಿ ದೇವದೂತ, ಏಕದೇವ, ಏಕಗ್ರಂಥ, ನಿರ್ದಿಷ್ಟ ಕಟ್ಟಳೆಗಳು ಇಲ್ಲ. ಎಸ್, ಈ ಹಿಂದೂ ಧರ್ಮಗಳಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ದೇವದೂತನ ಬಗ್ಗೆ ನಂಬಿಕೆ ಇಲ್ಲ, ಏಕದೇವದ ಬಗ್ಗೆ ನಂಬಿಕೆ ಇಲ್ಲ, ಏಕಗ್ರಂಥದ ಬಗ್ಗೆ ನಂಬಿಕೆ ಇಲ್ಲ, ನಿರ್ದಿಷ್ಟ ನಿಯಮಗಳ ಬಗ್ಗೆ ಮಿತಿನೂ ಕೂಡ ನಮ್ಮ ಸನಾತನ ಧರ್ಮಗಳಲ್ಲಿ ಇರೋದಿಲ್ಲ. ಆದರೆ ಈ ಸೆಮೆಟಿಕ್ ಧರ್ಮಗಳಲ್ಲಿ ಏನಿರ್ತದಪ್ಪ ಅಂದ್ರೆ ದೇವದೂತ, ಏಕದೇವ, ಏಕಗ್ರಂಥ, ನಿರ್ದಿಷ್ಟ ಕಟ್ಟಳೆಗಳನ್ನು ನಾವೇನ್ ಮಾಡ್ತೀವಿ, ಕಾಣ್ತೀವಿ. ಅಲ್ಲಿ ಬಹಳಷ್ಟು ಕಟ್ಟಪ್ಪಣೆಗಳು ಇರ್ತವೆ. ಒಬ್ಬನೇ ದೇವದೂತ ಇರ್ತಾನೆ, ಒಬ್ಬರೇ ದೇವರನ್ನ ನಂಬ್ತಾರೆ, ಒಂದೇ ಗ್ರಂಥವನ್ನ ಪೂಜಿಸ್ತಾರೆ. ಆ ಧರ್ಮಕ್ಕೆ ಇಂತಿಷ್ಟೇ ಆಗಿರ್ತಕ್ಕಂಥ ನೀತಿ ನಿಯಮಗಳನ್ನ ಅನುಯಾಯಿಗಳು ಪಾಲಿಸ್ತಾರೆ ಅಂತಕ್ಕಂಥದ್ದು ಸೆಮೆಟಿಕ್ ಧರ್ಮಗಳಲ್ಲಿ ಬರ್ತದೆ. ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯಕವಾಗಿ ಒತ್ತಿ. ನಮ್ಮದೇ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಪಾಠದ ಕಡೆಯ ಪ್ರಶ್ನೆ ಇತ್ತು, ಸನಾತನ ಧರ್ಮದ ಸಂದೇಶ ಏನು? ಗುರು ಹಿರಿಯರಲ್ಲಿ ಗೌರವ ಇಡಬೇಕು, ದೇವರಲ್ಲಿ ಭಕ್ತಿ ಇರಬೇಕು, ನಮ್ಮ ಶಕ್ತಿ ಸ್ವಭಾವಗಳಿಗೆ ಸರಿಯಾದ ಕೆಲಸ ಮಾಡಿ ನಾವು ಜ್ಞಾನವನ್ನು ಗಳಿಸಬೇಕು. ಇದೇ ಸನಾತನ ಧರ್ಮದ ಉದ್ದೇಶ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇಷ್ಟು 8ನೇ ತರಗತಿಯ 5ನೇ ಪಾಠ ಸನಾತನ ಧರ್ಮ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಭ್ಯಾಸದಲ್ಲಿ ಏನು ಕ್ವಶನ್ಸ್ ಇತ್ತಲ್ಲ, ಆ ಎಲ್ಲ ಕ್ವಶನ್ಸ್ಗಳಿಗೆ ಇವತ್ತು ಉತ್ತರಗಳನ್ನು ನಾವೇನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ, ನೋಡಿದ್ದೀವಿ. ಸೊ ನಿಮಗೆ ಇಷ್ಟ ಆದರೆ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಯಾಕೆ ಶೇರ್ ಮಾಡೋದು ಅಂತಂದರೆ, ಸೊ ನೀವು ನೋಡಿರ್ತಕ್ಕಂಥ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಬೆನಿಫಿಟ್ ಆಗಲಿ ಅನ್ನೋ ಉದ್ದೇಶದಿಂದ ಮಾತ್ರ. ನಿಮ್ಮ ಎಷ್ಟು ಲೈಕ್ಗಳು, ನಿಮ್ಮ ಎಷ್ಟು ಶೇರ್, ಎಷ್ಟು ವ್ಯೂಸ್ ಬರ್ತವೆ